ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಬ್ಯಾಂಕ್ ಉದ್ಯೋಗಿ ಆಗಬೇಕೆಂಬ ಇಚ್ಛೆ ಉಳ್ಳಂತಹ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಒಂದಿಷ್ಟು ಬದಲಾವಣೆಯ ಮಾಹಿತಿ. IBPS ಇನ್ಸ್ಟಿಟ್ಯೂಟ್ ಆಫ್ ಬ್ಯಾಂಕಿಂಗ್ ಪರ್ಸನಲ್ ಸೆಲೆಕ್ಷನ್ ನೇಮಕಾತಿ ಸಂಸ್ಥೆ ತನ್ನ ನೇಮಕಾತಿಯ ಸ್ವರೂಪದಲ್ಲಿ ಹಲವಾರು ಮಾರ್ಪಾಡುಗಳನ್ನು ಮಾಡಿಕೊಂಡಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕೆಂಬ ಇಚ್ಛೆ ಉಳ್ಳಂತಹ ಲಕ್ಷಾಂತರ ಅಭ್ಯರ್ಥಿಗಳಿಗೆ ಉಪಯುಕ್ತ ಮಾಹಿತಿಯನ್ನು ಕೊಡಮಾಡಲ್ಪಟ್ಟಿದ್ದು, ಅಭ್ಯರ್ಥಿಗಳು ಜಾಗರೂಕತೆಯಿಂದ ಈ ಮಾಹಿತಿಯನ್ನು ಆಲೋಚನೆ ಮಾಡಿ ಮುಂಬರುವ ನೇಮಕಾತಿಗಳಲ್ಲಿ ಯಾವ ಹುದ್ದೆಗಳಿಗೆ ತಾವು ಆದ್ಯತೆಯನ್ನು ಕೊಡಬೇಕು, ಯಾವ ಹುದ್ದೆಗಳಿಗೆ ಆದ್ಯತೆಯನ್ನು ಕೊಟ್ಟರೆ ತಮ್ಮ ನೇಮಕಾತಿ ಪ್ರಕ್ರಿಯೆ ಉತ್ತಮ ಮಾರ್ಗದಲ್ಲಿ ಇದೆ ಅನ್ನೋದನ್ನು ತಾವು ಗುರುತಿಸಬೇಕಾಗುತ್ತದೆ. ಇಂತಹ ನೇಮಕಾತಿ ಸ್ವರೂಪದಲ್ಲಿ ಮಾರ್ಪಾಟನ್ನು ಮಾಡಿಕೊಂಡಿದ್ದು, ಅರ್ಥಾತ್ ಬದಲಾವಣೆಯನ್ನು ಮಾಡಿಕೊಂಡಿದ್ದು, ಯಾವ ರೀತಿ ಬದಲಾವಣೆ ಮಾಡಿಕೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ವಿಸ್ತೃತವಾಗಿ ತಮಗೆ ನಾನು ಕೊಡ್ತಾ ಇದ್ದೀನಿ. ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಸಂಪೂರ್ಣವಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ಕೊಡಬಹುದಾಗಿದೆ. ಬನ್ನಿ IBPS ನೇಮಕಾತಿಯಲ್ಲಿ ಬದಲಾವಣೆ ಆಗಿರತಕ್ಕಂತಹ ವಿಷಯದ ಕುರಿತು ಅವಲೋಕನ ಮಾಡೋಣ. ಬ್ಯಾಂಕಿಂಗ್ ವಲಯದಲ್ಲಿ ವಾರ್ಷಿಕವಾಗಿ ಲಕ್ಷಾಂತರ ಹುದ್ದೆಗಳನ್ನು ಭರ್ತಿ ಮಾಡುವ ಸಂಸ್ಥೆ ಅದು IBPS. ಇದರ ಮೂಲಕವಾಗಿ 2026-27ನೇ ಸಾಲಿನಲ್ಲಿ ನೇಮಕಾತಿಗೊಳ್ಳುವಂತಹ ಬ್ಯಾಂಕಿಂಗ್ ಸ್ಪರ್ಧಾತ್ಮಕ ಅಭ್ಯರ್ಥಿಗಳಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಇಲ್ಲಿ ಕೊಟ್ಟಿದೆ. ಸದ್ಯ IBPS ಮೊದಲು RRB ಪರೀಕ್ಷೆಗಳನ್ನು ನಡೆಸಲಾಗುತ್ತಿತ್ತು. ನಂತರ ರಾಷ್ಟ್ರೀಕೃತ ಬ್ಯಾಂಕುಗಳು, ಆನಂತರ SBI ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿತ್ತು. ಈ ಒಂದು ಅನುಕ್ರಮಿಕೆಯಲ್ಲಿ IBPS ತನ್ನ ಬದಲಾವಣೆಯನ್ನು ಮಾಡಿಕೊಂಡಿದೆ. ಯಾವ ರೀತಿಯ ಬದಲಾವಣೆ ಅನ್ನೋದನ್ನು ವಿಸ್ತೃತವಾಗಿ ನೀಡಲಾಗಿದ್ದು, ದೇಶದ ಬಹುರಾಷ್ಟ್ರೀಯ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ವಿವಿಧ ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕುಗಳು ಅರ್ಥಾತ್ RRB ಈ ನೇಮಕಾತಿ ಪ್ರಕ್ರಿಯೆಗಳಿಗೆ ಹೊಸ ರೀತಿಯಾದ ಬದಲಾವಣೆಗಳನ್ನು ಮಾಡಿಕೊಂಡಿದೆ. ಹಣಕಾಸು ಸೇವೆಗಳ ಇಲಾಖೆ DFS ಈ ವ್ಯಾಪಕ ಬದಲಾವಣೆಗಳನ್ನು ಪರಿಚಯಿಸುತ್ತದೆ. ಪ್ರಸ್ತುತ ಎಲ್ಲ 3 ವಿಭಾಗಗಳ ನೇಮಕಾತಿಯನ್ನು IBPS ಮೂಲಕ ನೇಮಕಾತಿ ಮಾಡಿಕೊಳ್ಳಲಾಗುತ್ತಿದ್ದು, ಪರೀಕ್ಷೆಗಳನ್ನು ಹಂತ ಹಂತವಾಗಿ ನಡೆಸಲಾಗುತ್ತದೆ. ಸದ್ಯದ ಪರೀಕ್ಷಾ ಅವಧಿಯ ಸಮಸ್ಯೆ ಏನೆಂದರೆ, ಗ್ರಾಮೀಣ ಬ್ಯಾಂಕುಗಳಲ್ಲಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ನಂತರ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ಆಯ್ಕೆಯಾದರೆ ಗ್ರಾಮೀಣ ಬ್ಯಾಂಕುಗಳ ನೇಮಕಾತಿಗೆ ರಾಜೀನಾಮೆಯನ್ನು ನೀಡುತ್ತಾರೆ. ಅಲ್ಲಿ ಹುದ್ದೆಗಳ ತೆರವು ಉಂಟಾಗುತ್ತದೆ ಮತ್ತು ಬ್ಯಾಂಕುಗಳಲ್ಲಿ ಉದ್ಯೋಗದಾತರ ಕೊರತೆಯಿಂದಾಗಿ ದೈನಂದಿನ ಚಟುವಟಿಕೆಗಳು, ಬ್ಯಾಂಕಿನ ವ್ಯವಹಾರಗಳು ಕುಂಠಿತಗೊಳ್ಳುತ್ತವೆ ಅನ್ನೋದನ್ನು ಹಣಕಾಸು ಇಲಾಖೆ ಈ ಒಂದು ಸಮಸ್ಯೆಯನ್ನು ಗಂಭೀರವಾಗಿ ಪರಿಗಣಿಸಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಇಲ್ಲಿ ಪರಿಚಯಿಸುತ್ತಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಒಂದು ರಚನಾತ್ಮಕವಾದ ಅನುಕ್ರಮವನ್ನು ಅಳವಡಿಸಿಕೊಳ್ಳದಿದ್ದರೆ ನೇಮಕಾತಿ ಗೊಂದಲಗಳು ಮತ್ತಷ್ಟು ಮುಂದುವರಿಯುತ್ತಿವೆ ಅನ್ನೋದನ್ನು ವ್ಯಕ್ತಪಡಿಸುತ್ತಾರೆ. ಹಾಗಾಗಿ ಪರಿಷ್ಕೃತ ಚೌಕಟ್ಟಿನ ಅನ್ವಯ ಮೊದಲು SBI ನೇಮಕಾತಿಗೊಳ್ಳುತ್ತಿದ್ದು, ಆನಂತರ ದೇಶದ ರಾಷ್ಟ್ರೀಕೃತ ಬ್ಯಾಂಕುಗಳು ಮತ್ತು ಅಂತಿಮವಾಗಿ RRB ರೀಜನಲ್ ರೂರಲ್ ಬ್ಯಾಂಕಿಂಗ್ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಸಲಾಗುತ್ತದೆ ಎನ್ನುವುದನ್ನು ತಿಳಿಸಲ್ಪಟ್ಟಿದೆ. ಪ್ರತಿಯೊಂದು ವೃಂದದ ಹುದ್ದೆಗಳಿಗೂ ಈ ಆದೇಶ ಅನ್ವಯ ಆಗುತ್ತಿದ್ದು, ಅಧಿಕಾರಿ ಹುದ್ದೆಗಳ ಮಟ್ಟದ ಫಲಿತಾಂಶಗಳನ್ನು ಗುಮಾಸ್ತ ಅರ್ಥಾತ್ ಕ್ಲರಿಕಲ್ ಮಟ್ಟದ ಫಲಿತಾಂಶಗಳ ಮೊದಲು ಘೋಷಣೆ ಮಾಡಲಾಗುತ್ತದೆ. ಈ ಮರುರಚನೆಯ ಅಭ್ಯರ್ಥಿಗಳು ತಮ್ಮ ಆದ್ಯತೆಯ ಹುದ್ದೆಗಳ ಬಗ್ಗೆ ಸ್ಪಷ್ಟತೆ ಮತ್ತು ತ್ವರಿತ ಆಯ್ಕೆಗಳನ್ನು ಮಾಡಲು ಸಹಾಯವಾಗುತ್ತದೆ ಅನ್ನೋದನ್ನು ಹಣಕಾಸು ಸಚಿವಾಲಯ ಈ ಒಂದು ನಿರೀಕ್ಷೆಯನ್ನು ಇಟ್ಟುಕೊಂಡಿದೆ. ಫಲಿತಾಂಶಗಳನ್ನು ಅಭ್ಯರ್ಥಿಗಳ ಉನ್ನತ ಆಯ್ಕೆಯ ಅನುಸಾರವಾಗಿ ನೀಡಲಾಗುವುದರಿಂದ ಈ ವ್ಯವಸ್ಥೆಯು ಅಭ್ಯರ್ಥಿಗಳ ಸಂಸ್ಥೆಗಳನ್ನು ಬದಲಾಯಿಸುವ ಪ್ರವೃತ್ತಿಯನ್ನು ಕಡಿಮೆ ಮಾಡುತ್ತದೆ. ಇದರಿಂದ ನೇಮಕಾತಿಗೊಂಡಂತಹ ಅಭ್ಯರ್ಥಿಗಳು ಆಯಾ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ
ಆಯಾ ಪ್ರಾದೇಶಿಕ ಬ್ಯಾಂಕುಗಳಲ್ಲಿ ಸೇವೆ ಸಲ್ಲಿಸಲು ಅವರು ಇಚ್ಛಿಸುವಂತೆ ಈ ಒಂದು ನೇಮಕಾತಿಯ ಸ್ವರೂಪದಲ್ಲಿ ಬದಲಾವಣೆಯನ್ನು ತರಲಾಗಿದೆ ಎನ್ನುವುದನ್ನು IBPS ತನ್ನ ನೇಮಕಾತಿ ಬದಲಾವಣೆಯ ಅಧಿಸೂಚನೆಯಲ್ಲಿ ಈ ಒಂದು ಹೇಳಿಕೆಯನ್ನು ಮಾಡಲ್ಪಟ್ಟಿತ್ತು. ಜೊತೆಗೆ ಸಂಸ್ಥೆಗಳಿಗೆ ತಮ್ಮನ್ನು ಸೇರಿಸಿಕೊಳ್ಳುವ ಸಿಬ್ಬಂದಿಗೆ ಹೆಚ್ಚು ಸ್ಥಿರವಾದ ಚಿತ್ರಣವನ್ನು ನೀಡುವ ಮೂಲಕ ಕಾರ್ಯಪಡೆಯ ಯೋಜನೆಯನ್ನು ಸುಧಾರಿಸುವ ಗುರಿಯನ್ನು ಇದು ಹೊಂದಿದೆ ಎಂದು ವಿಶ್ಲೇಷಿಸಲಾಗಿದೆ. ಹಾಗಾಗಿ ಮುಂಬರುವಂತಹ ಬ್ಯಾಂಕಿಂಗ್ ನೇಮಕಾತಿಯಲ್ಲಿ ಬ್ಯಾಂಕ್ ಪರೀಕ್ಷೆಗಳಿಗಾಗಿ ಸಿದ್ಧತೆ ಮಾಡಿಕೊಳ್ಳುವಂತಹ ಸ್ಪರ್ಧಾತ್ಮಕ ಅಭ್ಯರ್ಥಿಗಳು ಮಾರ್ಪಾಡುಗೊಂಡಂತಹ ನೇಮಕಾತಿ ವ್ಯವಸ್ಥೆಗೆ ತಾವು ಯಾವುದಕ್ಕೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ, ಹೇಗೆ ಆದ್ಯತೆಯನ್ನು ಕೊಡ್ತಾ ಇದ್ದೀರಿ, ಯಾವುದಕ್ಕೆ ಅರ್ಜಿ ಸಲ್ಲಿಸಿದರೆ ತಮ್ಮ ನೇಮಕಾತಿ ಪ್ರಕ್ರಿಯೆಯನ್ನು ಸಿದ್ಧಪಡಿಸಿಕೊಳ್ಳಬೇಕು, ಎಲ್ಲ ಮಾಹಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಸ್ಮರಣೆಯಲ್ಲಿಟ್ಟುಕೊಂಡು ಮುಂಬರುವ ನೇಮಕಾತಿಗಳಿಗೆ ಅರ್ಜಿ ಸಲ್ಲಿಸಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ನೇಮಕಾತಿಗೊಳ್ಳಬೇಕೆ ಅಥವಾ ದೇಶದ ಅತಿ ದೊಡ್ಡ ಬ್ಯಾಂಕುಗಳ ಜಾಲವನ್ನು ಹೊಂದಿದಂತಹ ಭಾರತೀಯ ಸ್ಟೇಟ್ ಬ್ಯಾಂಕ್ನಲ್ಲಿ ನೇಮಕಾತಿಗೊಳ್ಳಬೇಕೆ, ಎಲ್ಲ ಮಾಹಿತಿಗಳನ್ನು ಗುರುತಿಸಿಕೊಂಡು ಇವೆರಡೂ ಆಗದಿದ್ದರೆ RRB ರೀಜನಲ್ ರೂರಲ್ ಬ್ಯಾಂಕಿಂಗ್ ವ್ಯವಸ್ಥೆ ಅಲ್ಲಿ ಸೇವೆ ಸಲ್ಲಿಸಲು ಇಚ್ಛೆ ಇದ್ದರೆ ತಮ್ಮ ಹುದ್ದೆಗಳ ಸರಿಯಾಗಿ ಗಮನಿಸಿ ಸೂಕ್ತ ದಾಖಲೆಗಳನ್ನು ಸಲ್ಲಿಸಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಳಿ. ಇದರ ವಿಚಾರಗಳನ್ನು IBPS ಇನ್ನಷ್ಟು ವಿಸ್ತೃತ ಮಾಹಿತಿಯನ್ನು ಮಾಡಲ್ಪಡ್ತಾ ಇದ್ದು ಅದನ್ನು ಮೇಲಿಂದ ಮೇಲೆ IBPS ವೆಬ್ಸೈಟ್ ವಿಳಾಸವನ್ನು ಗಮನದಲ್ಲಿಟ್ಟುಕೊಂಡು ಸರ್ಚ್ ಮಾಡಿ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ತಯಾರಿಯನ್ನು ಈಗಲಿಂದಲೇ ಆರಂಭ ಮಾಡಬೇಕು. IBPS ಕೆಲವೊಂದಿಷ್ಟು ತ್ವರಿತಗತಿಯ ಫಲಿತಾಂಶಗಳನ್ನು ಮಾಡಲು ಈ ಒಂದು ಮುಖ್ಯಾಂಶಗಳನ್ನು ಕೊಡ್ತಾ ಇದೆ. ಸರಿ ಉತ್ತರ ಪತ್ರಿಕೆ ಬಿಡುಗಡೆ, ನೇಮಕಾತಿ ಅನುಕ್ರಮಿಕೆಯ ಮೊದಲು SBI ಹುದ್ದೆಗಳ ಭರ್ತಿ, ಅಂತಿಮದಲ್ಲಿ ಗ್ರಾಮೀಣ ಹುದ್ದೆಗಳ ನೇಮಕಾತಿಗೆ ಆದ್ಯತೆಯನ್ನು ಕೊಡಲಾಗುವುದು, ಫಲಿತಾಂಶವು ತ್ವರಿತವಾಗಿ ಬಿಡುಗಡೆಗೊಳ್ಳುವುದು, ನೇಮಕಾತಿ ಪ್ರಕ್ರಿಯೆಯನ್ನು ಅಂದರೆ ರಿಕ್ರೂಟ್ಮೆಂಟ್ ಸ್ಕೂಟ್ನಿಯನ್ನು ಅತ್ಯಂತ ತ್ವರಿತಗತಿಯಲ್ಲಿ ಪ್ರಕಟಿಸಿ ಅಭ್ಯರ್ಥಿಗಳ ಆಯ್ಕೆಗೆ ಉತ್ತೇಜನ ಕೊಡಲಾಗುವುದು ಎಂದು IBPS ತನ್ನ ನೇಮಕಾತಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಮಾಹಿತಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿತ್ತು. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಲಿ. ಎಲ್ಲರಿಗೂ ಧನ್ಯವಾದಗಳು.